ನಮಸ್ಕಾರ ಎಲ್ಲರಿಗೂ. ನಾವು ಹಿಂದಿನ ವಿಡಿಯೋದಲ್ಲಿ ಸಂವಿಧಾನದ ಕಲಂ 72 ಬಗ್ಗೆ ಡಿಸ್ಕಷನ್ ಮಾಡಕತ್ತೀವಿ. ಸಂವಿಧಾನದ ಕಲಂ 72 ಬಗ್ಗೆ ಡಿಸ್ಕಷನ್ ಮಾಡತ್ತಿದ್ವಿ. ಅದರಲ್ಲಿ ಏನ್ ಹೇಳ್ಯಾರಪ್ಪ ಅಂತಂದ್ರೆ ರಾಷ್ಟ್ರಪತಿಗೆ ಇರುವ ಕ್ಷಮಾದಾನದ ಅಧಿಕಾರಗಳ ಬಗ್ಗೆ ಹೇಳ್ಯಾರ. ರಾಷ್ಟ್ರಪತಿಗೆ ಇರುವ ಕ್ಷಮಾದಾನಗಳು, ಹೌದಾ? ರಾಷ್ಟ್ರಪತಿನ ಬಿಟ್ಟರೆ ಪ್ರಧಾನಮಂತ್ರಿಗೆ ಐತನತೆ ಕೇಳಿದ್ರೆ ಇಲ್ಲ, ಉಪರಾಷ್ಟ್ರಪತಿಗೆ ಐತನತೆ ಕೇಳಿದ್ರೆ ಇಲ್ಲ. The only person is has to pardon or grant the pardon is the person is president ಅಂತ. ಯಾವ ವ್ಯಕ್ತಿಗೆ ಕ್ಷಮೆಯನ್ನ ಮಾಡುವ ಅಧಿಕಾರ ಐತಿ ಅಂತಂದ್ರೆ ಆ ವ್ಯಕ್ತಿ ಯಾರಪ್ಪ ಅಂತಂದ್ರೆ ರಾಷ್ಟ್ರಪತಿ ಮಾತ್ರ, ಬೇರೆ ಯಾರಿಗೂ ಇಲ್ಲ. ಅಂಡರ್ ಆರ್ಟಿಕಲ್ 161 ರಾಜ್ಯಪಾಲರು ಕೂಡ ಅದನ್ನು ಹೊಂದಿರ್ತಾರೆ. ಅಂದ್ರೆ ರಾಜ್ಯದ ಪ್ರಮುಖರಾಗಿರ್ತಕ್ಕಂಥ ರಾಜ್ಯಪಾಲರಿಗೂ ಕ್ಷಮಾದಾನದ ಅಧಿಕಾರ ಇದೆ. ರಾಷ್ಟ್ರದ ಮುಖ್ಯಸ್ಥರಾಗಿರ್ತಕ್ಕಂಥ ರಾಷ್ಟ್ರಪತಿಗಳಿಗೂ ಕ್ಷಮಾದಾನದ ಅಧಿಕಾರ ಇದೆ. ಅವರನ್ನ ಹೊರತುಪಡಿಸಿ ಬೇರೆ ಯಾರಿಗೂ ಆ ಅಧಿಕಾರ ಇಲ್ಲ ಅಂತೇಳಿ ನಿನ್ನೆ ನೋಡಿದ್ವಿ ನಾವು, ಹೌದಾ? ನಿನ್ನೆ ಜೊತೆಗೆ ಅದರ ವಿಧಗಳು ಯಾವ್ಯಾವು ಅನ್ನೋದನ್ನ ನೋಡಿದ್ವಿ. ವಾಟ್ ಇಸ್ ದ ಮೀನಿಂಗ್ ಆಫ್ ಪ್ಯಾರ್ಡನ್ ಅಂತೇಳಿ ನೋಡಿದ್ವಿ. ವಾಟ್ ಇಸ್ ದ ಮೀನಿಂಗ್ ಆಫ್ ರಿಪ್ರೀವ್ ಅಂತೇಳಿ ನೋಡಿದ್ವಿ. ವಾಟ್ ಇಸ್ ದ ಮೀನಿಂಗ್ ಆಫ್ ರಿಸ್ಪೈಟ್ ಅಂತೇಳಿ ನೋಡಿದ್ವಿ. ಇವತ್ತು ಅವುಗಳ ಎಲ್ಲದರ ಬಗ್ಗೆ ಶಾರ್ಟ್ ಆಗಿ ಹೇಳೋದ್ರ ಜೊತೆಗೆ ಇನ್ನೊಂದು ಉಳಿದ ಕಮ್ಯೂಟೇಷನ್. ಹಂಗಂದ್ರೆ ಏನ ಅಂತೇಳಿ ಚರ್ಚೆ ಮಾಡೋಣ. ಏನೇನೈತಿ ಅಂತೇಳಿ ನೋಡೋಣ. ಇಲ್ಲಿ ಇದಾವ ನೋಡ್ರಿ ಕ್ಷಮಾದಾನದ ವಿಧಗಳು ಏನೇನ ಅಂತೇಳಿ ಹೇಳ್ತೀನಿ. ಪ್ಯಾರಡಾನ್, ವಾಟ್ ಈಸ್ ದ ಮೀನಿಂಗ್ ಆಫ್ ಪ್ಯಾರಡಾನ್? ನಿನ್ನೆ ಹೇಳಿವಿ. ಸೆಂಟೆನ್ಸ್ ಮತ್ತು ಕನ್ವಿಕ್ಷನ್ ಎರಡನ್ನೂ ರದ್ದು ಮಾಡೋದು. ಸೆಂಟೆನ್ಸ್ ಮತ್ತು ಕನ್ವಿಕ್ಷನ್ ಅನ್ನ ಎರಡನ್ನೂ ನಲ್ಲಿಫೈ ಮಾಡೋದನ್ನ ನಾವು ಪ್ಯಾರಡಾನ್ ಅಂತ ಕರಿತೀವಿ. ಪ್ಯಾರಡಾನ್ ಇಸ್ ನಥಿಂಗ್ ಬಟ್ ಟು ನಲ್ಲಿಫೈ ದಿ ಸೆಂಟೆನ್ಸ್ ಅಂಡ್ ಕನ್ವಿಕ್ಷನ್. ಅದನ್ನೇ ಬರೀತಾರೆ ಇವರು ಇಲ್ಲಿ. ಕಂಪ್ಲೀಟ್ಲಿ ಅಬ್ಸಾಲ್ವ್ ದಿ ಕನ್ವಿಕ್ಟ್ ಆಫ್ ಅ ಗಿಲ್ಟ್ ಅಂಡ್ ಪನಿಷ್ಮೆಂಟ್. Convict of guilt and punishment, completely absolve and restore them to a state of sense. ಈ ಪ್ಯಾರಡನ್ ಪವರ್ ಒಬ್ಬ ವ್ಯಕ್ತಿಗೆ ರಾಷ್ಟ್ರಪತಿ ಪ್ಯಾರಡಾನ್ ಮಾಡಿದ್ರು ಅಂತಂದ್ರೆ, ಕ್ಷಮೆಯನ್ನ ಕೊಟ್ಟರು ಅಂತಂದ್ರೆ ಅವನು ಯಾವುದೇ ತಪ್ಪು ಮಾಡಿಲ್ಲ ಅಂತನ ಅರ್ಥ. ಅಲ್ಲಿಗೆ ಅವ ವ್ಯಕ್ತಿ ಹೊಸದಾಗಿ ಬಿಡ್ತಾನೆ. ಮೊದಲು ತಪ್ಪು ಮಾಡೋಕ್ಕಿಂತ ಮೊದಲು ಯಾವ ಸ್ಟೇಟ್ ನಲ್ಲಿದ್ದೋ, ಯಾವ ಸ್ಥಿತಿಯಲ್ಲಿದ್ದೋ ಆ ಸ್ಥಿತಿಗೆ ಬಂದ್ಬಿಡ್ತಾನೆ. ಯಾರು? ಕನ್ವಿಕ್ಟೆಡ್ ಪರ್ಸನ್ಸ್, ಆಪಾದಿತ ವ್ಯಕ್ತಿ. ಆಪಾದಿತ ವ್ಯಕ್ತಿ ಅಲ್ಲ, ಅಪರಾಧಿ ವ್ಯಕ್ತಿ. ಅವನು ಮೊದಲನೇ ಸ್ಟೇಟಿಗೆ ಬರ್ತಾನೆ. ಈಗ ನಾನು ಮರ್ಡರ್ ಮಾಡೇನೆ ಅಂತ ಅನ್ಕೊಳ್ರಿ, ನನಗೆ ಕ್ಷಮಾದಾನ ಸಿಕ್ತು ಅಂತಂದ್ರೆ, ಒನ್ಸ್ ಅ ಪ್ರೆಸಿಡೆಂಟ್ ಗ್ರಾಂಟೆಡ್ ಮೀ ಟು ಅ ಪ್ಯಾರ್ಡನ್, ದೆನ್ ಐ ವಿಲ್ ಬಿ ಅ ಇನ್ನೋಸೆಂಟ್. ನಾನು ಮುಗ್ಧ ಅಂತ ಅನ್ಸ್ಕೊಂಡ್ಬಿಡ್ತೀನಿ. ನನ್ನ ಒರಿಜಿನಲ್ ಸ್ಟೇಟ್ ರೀಇನ್ಸ್ಟೇಟ್ ಆಗ್ತೈತಿ. ದ ಕನ್ವಿಕ್ಟೆಡ್ ಸ್ಟೇಟ್ ಟು ಇನ್ನೋಸೆಂಟ್ ಸ್ಟೇಟ್ಗೆ ಕನ್ವರ್ಟ್ ಆಗ್ತೀನಿ ನಾನು. When the president granted me to a pardon, pardon is nullifies completely a sentence and conviction. ನಿರ್ಣಯ ಮತ್ತು ಪನಿಷ್ಮೆಂಟ್, ಶಿಕ್ಷೆ ಎರಡನ್ನೂ ರದ್ದು ಮಾಡ್ತೈತಿ. ಯಾವುದು? ಪ್ಯಾರಡನ್. ಸರ ಮತ್ತೆ ಈಗೆಲ್ಲ ರಾಜಕಾರಣಿಗಳದು ಒಂದೊಂದು ಕೊಲೆ ಮಾಡಿ ಅವರಿಗೆಲ್ಲ ಸೆಂಟೆನ್ಸ್ ಆದ ನಂತರ ಅವರು ರಾಷ್ಟ್ರಪತಿಗಳ ಕ್ಷಮಾದಾನದ ಅರ್ಜಿಯ ಮೂಲಕ ಅವ್ರಿಗೆ ಏನಾದ್ರು ರಾಷ್ಟ್ರಪತಿ ಕ್ಷಮೆ ಮಾಡಿದ್ರು ಅಂತಂದ್ರೆ ಅವ್ರು ಮತ್ತೆ ಎಲೆಕ್ಷನ್ ನಿಲ್ಬಹುದೇನ್ರಿ ಅಂತ ಕೇಳಿದ್ರೆ 100%. ಬಿಕಾಸ್ ಆಫ್ ವಾಟ್? ದೇ ಗ್ರಾಂಟೆಡ್ ಪ್ಯಾರಡಾನ್ ಫ್ರಾಮ್ ದಿ ಪ್ರೆಸಿಡೆಂಟ್. ದ ಪ್ಯಾರಡಾನ್ is nothing but a person shall be reinstated in their original status before he committed offense. What is their original status? Status is that before he committed a offense. ಅವನು ತಪ್ಪು ಮಾಡೋಕ್ಕಿಂತ ಮೊದಲು ಯಾವ ಸ್ಥಿತಿಯಲ್ಲಿದ್ದೋ ಆ ಸ್ಥಿತಿಗೆ ಅವನ ತೊಗೊಂಡ್ಬಂದ್ಬಿಡ್ತಾರೆ. ಒನ್ಸ್ ಅ ಪ್ರೆಸಿಡೆಂಟ್ ಗ್ರಾಂಟ್ ಅ ಪಾರ್ಡನ್, ಒಂದು ಸಲ ಅವರಿಗೆ ಕ್ಷಮಾದಾನವನ್ನ ಮಾಡಿದ್ರು ಅಂತಂದ್ರೆ, ದಿಸ್ ಇಸ್ ದ ಪವರ್ ಆಫ್ ದಿ ಪ್ರೆಸಿಡೆಂಟ್. ಇದು ಈ ರೀತಿಯಾಗಿರ್ತಕ್ಕಂಥ ಪವರ್ ಪ್ರೆಸಿಡೆಂಟ್ ಹತ್ರ ಇರ್ತೈತಿ. ಎಲ್ಲಾ ಕೋರ್ಟ್ಗಳು ಅವರಿಗೆ ಶಿಕ್ಷೆ ಆಗ್ಲಿ ಮರಣದಂಡನೆ ಕೊಡ್ಲಿ, ಏನು ಬೇಕಾದ್ದು ಮಾಡ್ಲಿ, once a president granted a pardon, then he will be reinstated in their original form. That's all. ಇದು ಪ್ಯಾರಡಾನ್. ಇಲ್ಲಿ ಎರಡು ವಿಷಯ ನೆನಪಿರಬೇಕು. ಎಕ್ಸಾಮ್ ನಲ್ಲಿ ಕಂಪಲ್ಸರಿ ಕೇಳ್ತಾರೆ, ಹೊಂದಿಸಿ ಬರೆಯೋರೊಳಗ, ಹೌದಾ? ಇಲ್ಲಿ ಎರಡು ವಿಷಯ ಕಂಪಲ್ಸರಿ ನೆನಪಿರಬೇಕು ನಮಗೆ. ಮಸ್ಟ್ ಅಂಡ್ ಶುಡ್. ಏನು? ಕನ್ವಿಕ್ಷನ್ ಅಂಡ್ ಪನಿಷ್ಮೆಂಟ್ ಶಾಲ್ ಬಿ ನಲ್ಲಿಫೈಡ್ ಒನ್ಸ್ ಅ ಪ್ರೆಸಿಡೆಂಟ್ ಗ್ರಾಂಟೆಡ್ ಅ ಪ್ಯಾರ್ಡನ್. ಒಂದನೇದು. ಎರಡನೇದು ಕಮ್ಯೂಟೇಷನ್. ಇದು ಉಳಿದಿತ್ತು ನಾವು ಡಿಸ್ಕಷನ್ ಮಾಡೋದು ಹಿಂದಿನ ವಿಡಿಯೋದೊಳಗೆ. What is the meaning of commutation? Substitute one form of punishment with lighter form. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿಗೆ ಕ್ಯಾಪಿಟಲ್ ಪನಿಷ್ಮೆಂಟ್ ಆಗಿರ್ತೈತಿ. ಕ್ಯಾಪಿಟಲ್ ಪನಿಷ್ಮೆಂಟ್ ಇಟ್ ಮೀನ್ಸ್ ಗಲ್ಲು ಶಿಕ್ಷೆ ಆಗಿರ್ತೈತಿ. ಆ ವ್ಯಕ್ತಿ ಮರ್ಸಿ ಪಿಟಿಷನ್ ಅನ್ನು ಹಾಕ್ತಾನೆ. ಯಾರ ಮುಂದೆ? ಪ್ರೆಸಿಡೆಂಟ್ ಮುಂದೆ.
ಪ್ರೆಸಿಡೆಂಟ್ ಅವನ ನಡವಳಿಕೆಗಳನ್ನೆಲ್ಲವನ್ನು ಅಬ್ಸರ್ವ್ ಮಾಡಿ, ಪ್ರೆಸಿಡೆಂಟ್ ಅವರ ನಡವಳಿಕೆಗಳೆಲ್ಲವನ್ನು ವೀಕ್ಷಣೆ ಮಾಡಿ ಅವರಿಗೆ ಅವ ಪರಿವರ್ತನೆ ಆಗ್ಯಾನು ಅಂತೇಳಿ ತಿಳಿದು ಬತ್ತು ಅಂತಂದ್ರೆ ಏನ್ ಮಾಡ್ತಾರೆ, ಅವರ ಕ್ಯಾಪಿಟಲ್ ಪನಿಷ್ಮೆಂಟ್ ಅನ್ನ ಏನು ಜೀವಾವಧಿ ಶಿಕ್ಷೆಗೆ ವರ್ಗಾಯಿಸಬಹುದು. ಲೈಫ್ ಇಂಪ್ರಿಸನ್ಮೆಂಟ್ ಗೆ ಚೇಂಜಸ್, ಲೈಫ್ ಇಂಪ್ರಿಸನ್ಮೆಂಟ್ ಗೆ ವರ್ಗಾಯಿಸಬಹುದು ಅಥವಾ 7 years ರಿಗೋರಸ್ ಇಂಪ್ರಿಸನ್ಮೆಂಟ್ ಅನ್ನ ಮಾಡಬಹುದು. ವಾಟ್ ಎವರ್ ಇಟ್ ಮೇ ಬಿ, ದಟ್ ಈಸ್ ಸುಟೇಬಲ್ ಫಾರ್ ದಿ ಪ್ರೆಸಿಡೆಂಟ್ ಟು ಪಾಸ್ ದಿ ಆರ್ಡರ್. ರಾಷ್ಟ್ರಪತಿಗೆ ಯಾವ ಆದೇಶವನ್ನ ಪಾಸ್ ಮಾಡಬೇಕು ಅಂತ ಅನಿಸ್ತಿತ್ತೋ ಆ ಆದೇಶವನ್ನ ಪಾಸ್ ಮಾಡಬಹುದು. ಕಮ್ಯುಟೇಷನ್ ಇಸ್ ನಥಿಂಗ್ ಬಟ್ ದಿ ಆಲ್ಟರ್ ದಿ ಸ್ಟೇಟಸ್ ಆಫ್ ದಿ ಕನ್ವಿಕ್ಷನ್, ಸ್ಟೇಟಸ್ ಆಫ್ ದಿ ಪನಿಷ್ಮೆಂಟ್ ಅಂಡ್ ಆಲ್ಸೋ ನೇಚರ್ ಆಫ್ ದಿ ಪನಿಷ್ಮೆಂಟ್. ಏನು ಕಮ್ಯುಟೇಷನ್ ಇಸ್ ನಥಿಂಗ್ ಬಟ್ ಟು ಆಲ್ಟರ್ ದಿ ನೇಚರ್ ಅಂಡ್ ಕ್ವಾಂಟಮ್ ಆಫ್ ದಿ ಪನಿಷ್ಮೆಂಟ್, ವಾಟ್ ಎವರ್ ಇಟ್ ಮೇ ಬಿ, as it thinks to fit to things by the president. President think ಮಾಡಿದಂಗೆ ಆಗ್ತೈತಿ. ಕಮ್ಯುಟೇಷನ್ ಇಸ್ ನಥಿಂಗ್ ಬಟ್ ಚೇಂಜಸ್ ಆಫ್ ದಿ ಪನಿಷ್ಮೆಂಟ್. ಈಗ ಫಾರ್ ಎಕ್ಸಾಂಪಲ್ ಒಬ್ಬರಿಗೆ ಗಲ್ಲು ಶಿಕ್ಷೆ ಆಗಿರ್ತೈತಿ, ಆ ಗಲ್ಲು ಶಿಕ್ಷೆಯನ್ನು ತೆಗೆದು ಅವನಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟರು ಅಂತಂದ್ರೆ ದಟ್ ಈಸ್ ಅನ್ ಕಮ್ಯುಟೇಷನ್. ಟು ಕಮ್ಯೂಟ್ ದಿ ಒರಿಜಿನಲ್ ಪನಿಷ್ಮೆಂಟ್. ಏನ್ ಮಾಡ್ತಾರೆ, ಆ ಪನಿಷ್ಮೆಂಟ್ ಅನ್ನ ಕಡಿಮೆ ಮಾಡ್ತಾರೆ. ಈಗ ನನಗೆ ಮರಣದಂಡನೆ ಆಗಿತ್ತು ಅಂತಂದ್ರೆ ನನಗೆ ಜೀವಾವಧಿ ಶಿಕ್ಷೆಯನ್ನು ಕೊಡ್ತಾರೆ. ಜೀವಾವಧಿ ಶಿಕ್ಷೆ ಆಗಿತ್ತು ಅಂತಂದ್ರೆ ಲೈಫ್ ಇಂಪ್ರಿಸನ್ಮೆಂಟ್ ಆಗಿತ್ತು ಅಂತಂದ್ರೆ 7 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ಕೊಡಬಹುದು. ದಟ್ ಈಸ್ ಅನ್ ಪವರ್ ಆಫ್ ದಿ ಪ್ರೆಸಿಡೆಂಟ್. ಅದು ರಾಷ್ಟ್ರಪತಿ ಅಧಿಕಾರ ಆಗಿರ್ತೈತಿ. ವಾಟ್ ಈಸ್ ದ ಮೀನಿಂಗ್ ಆಫ್ ಕಮ್ಯುಟೇಷನ್? ಕಮ್ಯುಟೇಷನ್ ಈಸ್ ದಿ ನಥಿಂಗ್ ಬಟ್ ಟು ಚೇಂಜಸ್ ದಿ ನೇಚರ್ ಅಂಡ್ ಕ್ವಾಂಟಮ್ ಆಫ್ ದಿ ಪನಿಷ್ಮೆಂಟ್. ಏನಾಯ್ತು, ಅದರ ಸ್ವಭಾವ. ಯಾವುದರ ಸ್ವಭಾವ? ಶಿಕ್ಷೆಯ ಸ್ವಭಾವ ಮತ್ತು ಅವಧಿ ಎರಡನ್ನೂ ಚೇಂಜಸ್ ಮಾಡುವ ಪ್ರಾವಧಾನಗಳು ಕಮ್ಯುಟೇಷನ್ ಅಲ್ಲಿ ಅದಾವೆ. ಹೋಗ್ಲಿ ಬೇಡ ಒಂದನ್ನ ಚೇಂಜಸ್ ಮಾಡ್ತೀನಿ ಅಂತಂದ್ರೆ ಅದು ರೆಮಿಷನ್ ಆಗ್ತೈತಿ. ರೆಮಿಷನ್ ಅಲ್ಲಿ ಕ್ವಾಂಟಮ್ ಶುಡ್ ಬಿ ಚೇಂಜಸ್ ಬಟ್ ನೇಚರ್ ಕೆನಾಟ್ ಬಿ ಚೇಂಜ್. ಇನ್ ಕಮ್ಯುಟೇಷನ್ ನೇಚರ್ ಅಂಡ್ ಕ್ವಾಂಟಮ್ ಬೋತ್ ಆರ್ ಚೇಂಜಸ್, ಬೋತ್ ಆರ್ ಕ್ಯಾನ್ ಬಿ ಆಲ್ಟರ್ಡ್ ಬೈ ದಿ ಪ್ರೆಸಿಡೆಂಟ್. ಹೌದಾ? ಕಮ್ಯುಟೇಷನ್ ಈಸ್ ನಥಿಂಗ್ ಬಟ್ ಕ್ವಾಂಟಮ್ ಅಂಡ್ ನೇಚರ್ ಆಫ್ ದಿ ಪನಿಷ್ಮೆಂಟ್ ಶಾಲ್ ಬಿ ಆಲ್ಟರ್ಡ್ ಬೈ ದಿ ಪ್ರೆಸಿಡೆಂಟ್. ನೆನಪಿರ್ಲಿ. ಈಗ ಜೀವಾವಧಿ ಶಿಕ್ಷೆ ಆಗಿತ್ತು ಅಂತಂದ್ರೆ ಅವರಿಗೆ 7 ವರ್ಷ ಕಾರಾಗೃಹ ಶಿಕ್ಷೆಯನ್ನು ಕೊಡಬಹುದು. ಲೈಫ್ ಇಂಪ್ರಿಸನ್ಮೆಂಟ್ ಆಗಿತ್ತು ಅಂತಂದ್ರೆ ಅವರಿಗೆ 7 years ರಿಗೋರಸ್ ಇಂಪ್ರಿಸನ್ಮೆಂಟ್ ಅನ್ನ ಸ್ಯಾಂಕ್ಷನ್ ಮಾಡಬಹುದು. ಅಥವಾ ಕ್ಯಾಪಿಟಲ್ ಪನಿಷ್ಮೆಂಟ್ ಆದವಂಗೂ 7 ವರ್ಷ ರಿಗೋರಸ್ ಇಂಪ್ರಿಸನ್ಮೆಂಟ್ ಅನ್ನ ಜಾರಿ ಮಾಡಬಹುದು. ದಟ್ ಇಸ್ ಅನ್ ಡಿಪೆಂಡ್ ಅಪಾನ್ ದಿ ಪ್ರೆಸಿಡೆಂಟ್. ಹೌದಾ? ನನಗೆ ಕಮ್ಯುಟೇಷನ್ ಕೊಡ್ರಿ ಅಂತೇಳಿ ನಾನು ಅವ್ರ ಕಾಲ್ ಹಿಡ್ಕೊಂಡು ಕೊಂಡಾಕ್ ಬರೋದಿಲ್ಲ. ವಾಟ್ ಎವರ್ ಸಿಚುವೇಶನ್ ಈಸ್ ಡಿಮ್ಯಾಂಡ್ಸ್, ಪರಿಸ್ಥಿತಿಗಳು ಏನನ್ನ ಕೇಳ್ತವೆ ಅದನ್ನ ಕೊಡ್ತಾರೆ. ಅದು ದಟ್ ಇಸ್ ಡಿಪೆಂಡ್ ಅಪಾನ್ ದಿ ಕನ್ವಿಕ್ಟೆಡ್ ಪರ್ಸನ್ ಕ್ಯಾರೆಕ್ಟರ್. ಆ ವ್ಯಕ್ತಿಯ ನಡತೆಯ ಮೇಲೆ ಡಿಪೆಂಡ್ ಆಗಿರ್ತೈತೆ ಅದು. ಹೌದಾ? ಅದನ್ನ ಅಬ್ಸರ್ವ್ ಮಾಡ್ಲಾರ್ದೆ ಯಾವುದು ಮರ್ಸಿ ಪೆಟಿಷನ್ ಅನ್ನ ಅಲೋ ಮಾಡಕ್ಕೆ ಬರೋದಿಲ್ಲ. ಬಿಕಾಸ್ ಆಫ್ ವಾಟ್? ದ ಕೋರ್ಟ್ ವೇರ್ ಪನಿಷ್ಡ್ ದಟ್ ಪರ್ಸನ್ ಫಾರ್ ದಿ ಅಫೆನ್ಸ್. ಆ ವ್ಯಕ್ತಿಯನ್ನ ತಪ್ಪಿಗಾಗಿ ಶಿಕ್ಷೆ ಕೊಟ್ಟಿರ್ತಾರೆ. ಅದನ್ನ ನೀವು ಯಾವುದೇ ಮಾನದಂಡಗಳಿಲ್ಲದೆ ಇದನ್ನ ಮಾಡಕ್ ಬರೋದಿಲ್ಲ. ಪ್ಯಾಡನ್ ಪವರ್ ಅನ್ನ ಗ್ರಾಂಟ್ ಮಾಡಕ್ ಬರೋದಿಲ್ಲ. ದೇರ್ ಶುಡ್ ಬಿ ಅ ಮೆಜರ್ಮೆಂಟ್ಸ್ ಆರ್ ಬೆಂಚ್ ಮಾರ್ಕ್ಸ್ ಟು ಗಿವ್ ಅ ಪ್ಯಾಡನ್ ಫಾರ್ ದಿ ಕನ್ವಿಕ್ಟೆಡ್ ಪರ್ಸನ್ಸ್ ಬೈ ದ ಪ್ರೆಸಿಡೆಂಟ್. ಹಿಂಗೆಲ್ಲ ಇರ್ತವೆ. ಏನು? ಕಮ್ಯುಟೇಷನ್ ಈಸ್ ನಥಿಂಗ್ ಬಟ್ ಟು ರೆಡ್ಯೂಸ್ ದಿ ಪನಿಷ್ಮೆಂಟ್ ಟೈಮ್ ಅಂಡ್ ನೇಚರ್ ಆಫ್ ದಿ ಪನಿಷ್ಮೆಂಟ್ ಆಲ್ಸೋ. ಎರಡನ್ನು ಒಳಗೊಂಡಿರ್ತೈತಿ. ಯಾವುದು? ಕಮ್ಯುಟೇಷನ್. ಶಿಕ್ಷೆಯ ಪ್ರಮಾಣ ಮತ್ತು ಶಿಕ್ಷೆಯ ಸ್ವಭಾವ ಎರಡನ್ನು. ಸ್ವಭಾವ ಅಂತಂದ್ರೆ ಕಠಿಣ ಇದ್ದದ್ದು ಸಾದಾ ಆಗ್ಬಹುದು, ಸಾದಾ ಇದ್ದದ್ದು ಒಟ್ಟ ಏನೋ ಬೇಡ ಅಂತೇಳಿ ತೆಗೆದೂ ಹಾಕ್ಬಹುದು. ದಟ್ ಈಸ್ ಅನ್ ಕಮ್ಯುಟೇಷನ್. ಹೌದಾ? ಶಿಕ್ಷೆಯ ಅವಧಿ ಮತ್ತು ಶಿಕ್ಷೆಯ ಸ್ವಭಾವ ಎರಡು ಕಡಿಮೆ ಆಗ್ತೈತಿ ಇನ್ ಕಮ್ಯುಟೇಷನ್ ಟರ್ಮ್. ಹೌದಾ? ಇನ್ ರೆಮಿಷನ್ ಅನ್ನೋದನ್ನ ನಿನ್ನೆನ ಡಿಸ್ಕಷನ್ ಮಾಡಿವಿ. ವಾಟ್ ಈಸ್ ಅನ್ ರೆಮಿಷನ್? ರೆಮಿಷನ್ ಈಸ್ ನಥಿಂಗ್ ಬಟ್ to alter the punishment time or quantum but not to change the nature of the punishment. ಒಬ್ಬರಿಗೆ 7 ವರ್ಷ ಕಠಿಣ ಶಿಕ್ಷೆ ಆಗಿತ್ತು ಅಂತಂದ್ರೆ 7 ವರ್ಷ ಕಠಿಣ ಶಿಕ್ಷೆ ಆಗಿತ್ತು ಅಂದ್ರೆ ಅದನ್ನ 3 ವರ್ಷದ ಕಠಿಣ ಕಾರಾಗೃಹ ಶಿಕ್ಷೆಗೆ ಏನೋ ಇದನ್ನ ಮಾಡಬಹುದು, ಕಡಿಮೆ ಮಾಡಬಹುದು. ಆದ್ರೆ ಕಠಿಣ ಅನ್ನೋದನ್ನ ಸ್ವಭಾವ, ದ ಪನಿಷ್ಮೆಂಟ್ ನೇಚರ್ ಆಫ್ ದಿ ಪನಿಷ್ಮೆಂಟ್ ಕ್ಯಾನಾಟ್ ಬಿ ಆಲ್ಟರ್ಡ್ ಇನ್ ರೆಮಿಷನ್. ರೆಮಿಷನ್ ನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ
ಸ್ವಭಾವದ ಬದಲಾವಣೆ ಇಲ್ಲ, ಶಿಕ್ಷೆಯ ಸ್ವಭಾವದ ಬದಲಾವಣೆ ಇಲ್ಲ, ಆದರೆ ಶಿಕ್ಷೆಯ ಅವಧಿಯ ಬದಲಾವಣೆ ಇದ್ದೇ ಇರ್ತೈತಿ ಎಲ್ಲಿ ರೆಮಿಷನ್ ಅಲ್ಲಿ. ಇನ್ನು ರಿಸ್ಪೈಟ್ ಅಂತಂದ್ರೆ ಸಚ್ ಅಂಡ್ ಸರ್ಕಮ್ಸ್ಟಾನ್ಸಸ್ ವೇರ್ ಅರೈಸ್ ದೆನ್ ದ ಪನಿಷ್ಮೆಂಟ್ ವಿಲ್ ಬಿ ನೇಚರ್ ಆಫ್ ದಿ ಪನಿಷ್ಮೆಂಟ್ ವಿಲ್ ಬಿ ರೆಡ್ಯೂಸ್ಡ್. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಗರ್ಭಿಣಿ ಸ್ತ್ರೀ ಇದ್ದಾಗ ಅವರಿಗೆ ಕಠಿಣ ಕಾರಾಗೃಹ ಶಿಕ್ಷೆ ಆಗಿತ್ತು ಅಂತಂದ್ರೆ ಹೌ we can impose that rigorous imprisonment and on that pregnant lady. ಗರ್ಭಿಣಿ ಇದ್ದ ಮಹಿಳೆಗೆ ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಕಠಿಣ ಕಾರಾಗೃಹ ಶಿಕ್ಷೆಯನ್ನ ನೀಡಕ್ ಬರೋದಿಲ್ಲ. ಅದಕ್ಕೆ ಏನ್ ಮಾಡ್ತಾರೋ ಅಂತಂದ್ರೆ ಗರ್ಭಿಣಿ ಅವಧಿಯವರೆಗಿನ ಆ ಕಠಿಣ ಕಾರಾಗೃಹ ಶಿಕ್ಷೆಯನ್ನ ಏನ್ ಮಾಡ್ತಾರೋ ಅಂತ ತೆಗೆದಾಕಿರ್ತಾರೆ, ಸಾದಾ ಶಿಕ್ಷೆಯನ್ನ ಮಾಡಿರ್ತಾರೆ. ರೆಡ್ಯೂಸ್ ಟು ಸಿಂಪಲ್ ಇಂಪ್ರಿಸನ್ಮೆಂಟ್, ದಟ್ ಈಸ್ ಅಂಡ್ ರೆಸ್ಪೈಟ್ ಇನ್ ಸಚ್ ಸರ್ಕಮ್ಸ್ಟಾನ್ಸಸ್. ಕೆಲವೊಂದಿಷ್ಟು ಅವಧಿಗಳಲ್ಲಿ ಮಾತ್ರ ಅದನ್ನ, ಕೆಲವೊಂದಿಷ್ಟು ಅವಧಿ ಅಥವಾ ಕೆಲವೊಂದಿಷ್ಟು ಘಟನೆಗಳಿಗೆ ಸಂಬಂಧಿಸಿದಂತೆ ಮಾತ್ರ ಇದನ್ನ ರಿಸ್ಪೈಟ್ ಅನ್ನ ಯೂಸ್ ಮಾಡ್ತಾರೆ. ಇನ್ನು ರಿಪ್ರೀವ್, ಟೆಂಪ್ರರಿ ಪೋಸ್ಟ್ಪೋನ್ ದಿ ಪನಿಷ್ಮೆಂಟ್. ಯಾರಿಗೋ ಒಬ್ಬರಿಗೆ ಗಲ್ಲು ಶಿಕ್ಷೆ ಆಗಿರ್ತೈತಿ, ಅವರು ರಾಷ್ಟ್ರಪತಿಗೆ ಮರ್ಸಿ ಪೆಟಿಷನ್ ಅನ್ನ ಹಾಕ್ಬೇಕಾಗಿರ್ತೈತಿ, ಬಟ್ ಟೈಮ್ ಇಸ್ ಶಾರ್ಟ್, ಸಮಯದ ಅವಧಿ ಬಹಳ ಕಡಿಮೆ ಇರುತ್ತೆ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಅವ್ರು ರಾಜ್ಯಪಾಲರ ಹತ್ರ ರಿಪ್ರೀವ್ ಪರ್ಮಿಷನ್ ಕೇಳ್ತಾರೆ, ಟೆಂಪ್ರರಿಲಿ ಒಂದ್ ಸ್ವಲ್ಪ ಇದನ್ನ ಮುಂದೆ ಹಾಕ್ರಿ, ನಾವೇನ್ ಮಾಡ್ಬೇಕಾಗೈತಿ ರಾಷ್ಟ್ರಪತಿಗೆ ಮರ್ಸಿ ಪೆಟಿಷನ್ ಅನ್ನ ಫೈಲ್ ಮಾಡೋರಿದ್ವಿ, ಕ್ಷಮಾದಾನ ಅರ್ಜಿಯನ್ನ ಫೈಲ್ ಮಾಡೋರಿದ್ವಿ, ನಮಗೊಂದ್ ಸ್ವಲ್ಪ ಟೈಮ್ ಕೊಡ್ರಿ ಅಂದಾಗ ಈ ಟೆಂಪ್ರರಿ ಸ್ಟೇಡ್ ದಿ ಪನಿಷ್ಮೆಂಟ್ ಏನ್ ಮಾಡೋದೈತಿ, ತಾತ್ಕಾಲಿಕವಾಗಿ ಶಿಕ್ಷೆಯನ್ನ ತಡೆ ಹಿಡಿತೈತಿ. ಯಾವುದು? ರಿಪ್ರೀವ್. ದೇರ್ ಇಸ್ ಅನ್ ಟರ್ಮ್ ಯೂಸ್ಡ್ ಇನ್ ರಿಪ್ರೀವ್ ದಟ್ ಇಸ್ ಅನ್ ಟೆಂಪರರಿ. ತಾತ್ಕಾಲಿಕವಾಗಿ ಈ ಪದ ಇತ್ತು ಅಂತಂದ್ರೆ ದಟ್ ಈಸ್ ಅನ್ ಪ್ಯಾಡನ್ ಟರ್ಮ್ ಇಸ್ ರಿಪ್ರೀವ್. ಕ್ಷಮೆಗೆ ಯೂಸ್ ಮಾಡ್ತಕ್ಕಂಥ ಪದ ಯಾವ್ದಪ್ಪ ಅಂತಂದ್ರೆ ರಿಪ್ರೀವ್. ಇನ್ನ ಸಚ್ ಸರ್ಕಮ್ಸ್ಟಾನ್ಸಸ್ ಅಂತ ಪದ ಬಂದಿತ್ತು ಅಂತಂದ್ರೆ, ಸ್ಪೆಷಲ್ ಸರ್ಕಮ್ಸ್ಟಾನ್ಸಸ್ ಅಂತಕ್ಕಂಥ ಪದ ಬಂದಿತ್ತು ಅಂತಂದ್ರೆ ದಟ್ ಈಸ್ ಅನ್ ಟರ್ಮ್ ಯೂಸ್ಡ್ ಟು ಗ್ರಾಂಟ್ ದಿ ಪ್ಯಾಡನ್ ಈಸ್ ರಿಸ್ಪೈಟ್. ಅದು ರಿಸ್ಪೈಟ್ ಆಗಿರ್ತೈತಿ. ಅವಧಿಯನ್ನ ಕಡಿಮೆ ಮಾಡಿ ನೇಚರ್ ಅನ್ನ ಕಡಿಮೆ ಮಾಡದೇ ಇದ್ರೆ ಅದು ರೆಮಿಷನ್ ಆಗಿರ್ತೈತಿ. ಇಲ್ಲಿ ಅವಧಿ ಮತ್ತು ನೇಚರ್ ಎರಡನ್ನೂ ಕಡಿಮೆ ಮಾಡಿದ್ರೆ ಅದು ಕಮ್ಯುಟೇಷನ್ ಆಗಿರ್ತೈತಿ. ಇಲ್ಲಿ ಶಿಕ್ಷೆ ಮತ್ತು ಕನ್ವಿಕ್ಷನ್ ಎರಡನ್ನೂ ತೆಗೆದು ಹಾಕಿದ್ರು ಅಂತಂದ್ರೆ ದಟ್ ಇಸ್ ಅನ್ ಪ್ಯಾಡನ್ ಆಗಿರ್ತೈತಿ. ದಿಸ್ ಇಸ್ ಅನ್ ಥಿಂಗ್ಸ್. ಇದಿಷ್ಟು ಮಾಹಿತಿ ಈ ಟರ್ಮ್ಗಳ ಬಗ್ಗೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 72 ಸಬ್ ಕ್ಲಾಸ್ 1ರಿಂದ 3 ವಿಧಿಗಳದಾವೆ, 3 ವಿಧಿನೂ ಚರ್ಚೆ ಮಾಡೋಣ ಮುಂದಿನ ವಿಡಿಯೋದಲ್ಲಿ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡ್ರಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಆಮೇಲೆ ಲೈಕ್ಸ್ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಧನ್ಯವಾದಗಳು.